ಹಲೋ ಗೈಸ್, ಎಲ್ಲರೂ ಹೇಗಿದ್ರೆ ಅಂತ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಇವಾಗ ಶುರು ಮಾಡಿ ನಾನು ಮಗ ನಾವು ಈ ಬಿಚ್ಚ ಒಂದು ಲೈಕ್ ಮಾಡಿ ವಿಡಿಯೋನ ಫುಲ್ ನೋಡಿ ಸ್ಕಿಪ್ ಮಾಡ್ಲಲ್ಲೇ. ಇಲ್ಲಿ ನನ್ನ ಹಸ್ಬೆಂಡ್ ಇದ್ದಾರೆ. ಐರನ್ ಮಾಡ್ಕೊಟ್ರಲ್ಲ ಗೈಸ್, ಅದಾಗ್ಲಿಲ್ಲ, ಬಟ್ಟೆ ಫುಲ್ ಟೈಟ್ ಅದು ಮದ್ವೆ ಆಗಿ ಹೊಸ್ರಲ್ಲಿ ಹಾಕೋತಿದ್ರು. ಅದು ಇವಾಗ ಅವಾಗ್ಲಂಗೆ ಇವಾಗ್ಲೂ ಇದ್ದೀರಾ ಅಂತ ಅನ್ಕೊಂಡವ್ರು ಇವರು. ಅನ್ಕೊಂಡು ಹಾಕೊಳಕ್ ಹೋದೆ, ಅದಾಗ್ಲಿಲ್ಲ, ತುಂಬಾ ಟೈಟ್ ಆಯ್ತು. ಚೇಂಜ್ ಮಾಡಿ ಹಾಕೊಂಡು ತುಂಬಾ ದೊಡ್ಡ ಗೈಸ್. ನಾನು ಇನ್ನೂ ದಪ್ಪಾಗಿಲ್ಲ, ಈ ಸುತ್ತಳಕ್ಕೆ ಮಾತ್ರ ದಪ್ಪಾಗೈತೆ. ನಾನು ಕುಳ್ಳಕ್ಕಿರಕ್ ದಪ್ಪ ಕಾಣ್ತೀನಿ, ಆದ್ರೆ ನಾನು ಅಷ್ಟು ದಪ್ಪ ಇಲ್ಲ. ಚೆಕ್ ಮಾಡಿಸ್ಬೇಕು ಒಂಚೂರು ಹೊಟ್ಟೆ ಯಾಕೆ ಹಿಂಗ್ ಜಾಸ್ತಿ ತಿಂದು ಹೊಟ್ಟೆ ಮಾಡಿಸ್ಕೊಂಡಿರೋದಕ್ಕೆ ಡಾಕ್ಟರ್ ಹತ್ರಕ್ಕೆ ಹೋಗಿ ಚೆಕ್ ಮಾಡಿ ಹಿಂಗೆ ಹೊಟ್ಟೆ ಯಾಕೆ ಹಿಂಗೆ ಬಂದೈತೆ ಅಂತ. ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದೆ. ಒಬ್ರು ಗೈಸ್ ನನಗೆ ಲೂಸ್ ಇರಿಸ್ಬಿಡ್ತಾರೆ. ಅದಕ್ಕೆ ನಡೀರಿ ಹೋಗೋಣ ಇವಾಗ. ನಡೀರಿ ಹೋಗೋಣ ಇವಾಗ. ಎಲ್ಲಿಗೆ? ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ? ಬಾಬಾ ಸಾಯಿ ಬಾಬಾ. ಯವ್ವಾ ನಡೀರಿ ಹೋಗೋಣ. ಏನ್ ಮಾಡ್ತಿದ್ದೀರಾ? ನಡೀರಿ. ಲೈಟ್ ಎಲ್ಲ ಆಫ್ ಮಾಡ್ಕೊ ಬನ್ನಿ. ಹಂಗೆ ಒಂಚೂರು ಇಲ್ಲೇ ಇರೋ, ಫೋನ್ ನೋಡ್ಕೊಂಡು ಕೊಡ್ತೀನಿ. ಇಲ್ಲೇ ಇರು. ನಾನು ಸ್ಲಿಪ್ಪರ್ ಹಾಕೊಳಂಗಿಲ್ಲ, ಮರ್ತ್ಕೊಂಡು ಹಾಕೊಳಕ್ ಹೋಗ್ತಾ ಇದ್ದೀನಿ. ಬೇಗ ನೀವು ಸ್ಲಿಪ್ಪರ್ ಏನು ಹಾಕೋಬೇಡಿ ಮಂಕ್ಲ. ದಿವಾ ನೀನು ಹಾಕೋ ದಿವಾ. ಖುಷಿನ ಎತ್ಕೋತೀನಿ, ಅವನ್ನ ಎತ್ಕೊಳಲ್ಲ. ಅದು ಬೇಡ ಕಣ, ಮಾಮೂಲಿ ಅದು ಹಾಕೊಳ. ಕೈ ಬಿಚ್ಚ, ಅದು ದೇವಸ್ಥಾನ ಇದೀವಿ, ಒದೆ ಕೊಟ್ಬಿಡ್ತೀನಿ. ನಂಗೆ ಹಾಕೊಡು ಹಂಗೆ ಹಿಂಗೆ ಅಂದ್ರೆ ನಾನು ಸುಮ್ಮನೆ ಇರಲ್ಲ. ಆರಾಮಾಗಿರೋದು ಹಾಕೋ ಬರ್ಬೇಕು. ಶೂ ಹಾಕೊಂಬ ದೇವಸ್ಥಾನಕ್ಕೆ. ಮಾಮೂಲಿ ಸ್ಲಿಪ್ಪರ್ ಹಾಕೋದು. ಉಲ್ಟಾ ಇಟ್ಕೊಂಡಿದ್ಯಾ? ಎತ್ಕೊಂಡು ಬನ್ನಿ ಸ್ಲಿಪ್ಪರ್ ಹಾಕೊಂಡು. ನಾನು ಬರೀ ಕಾಲಲ್ಲೇ ಹೋಗೋದು ಗೈಸ್ ಯಾವಾಗಲೂ. ಬಾಬನ್ ದೇವಸ್ಥಾನಕ್ಕೆ ಬನ್ರೋ. ನೀನು ಹಿಂದೆ, ಅವನು ಮುಂದೆ. ಇಲ್ಲ, ನಾನು ಮುಂದೆ, ಅವನು ಹಿಂದೆ. ಓಕೆನಾ ಅಂತಿರೋದವನು. ಅಲ್ಲಿ ಕ್ಲೋಸ್ ಮಾಡಿ ನಡೀರಿ. ಕ್ಲೋಸ್ ಮಾಡಬಾ ಅದು. ಅಲ್ಲಿ ನೋಡಿ ಗೈಸ್, ಲಿಫ್ಟ್ ಓಪನ್ ಮಾಡಕ್ಕೂ ಹೊಡೆದಾಡೋದು ಅಪ್ಪ ಮಗ ಬರೀ ಕಾಲಲ್ಲಿ. ಬಂದು ಗುಬ್ಬಚ್ಚಿ ಹೆಂಗೆ ಸೆಟ್ಲ್ ಆಗ್ಬಿಟ್ಟವ್ರೆ. ಅಮ್ಮ ಕಣ್ಣು ಕೂತಿ ಭಯ ನೋಡು. ಅಮ್ಮನ ಮೇಲೆ ಎಷ್ಟು ಪ್ರೀತಿ ನನ್ನ ಮಗಿಗೆ. ಯಾರಿಷ್ಟನಪ್ಪ? ಇಬ್ಬೂತ. ಇವನಲ್ಲಿ ನೋಡಿ ಫುಲ್ಲು ಗ್ಯಾಪು ಎಲ್ಲ. ಖುಷಿ ತೋರಿಸಿ ನೀನೆಲ್ಲ. ಅಯ್ಯೋ ಯವೆ, ನಿಂದು ಗ್ಯಾಪ್ ಇಲ್ಲ ಒಂಚೂರುವೆ. ಒಂದು ದಾಳಿಂಬೆ ಹಣ್ಣು ಇದ್ದಂಗೆ ಐತೆ ತಾನೇ. ಸೈಡ್ ಬನ್ರಿ. ಫೈನಲಿ ದೇವಸ್ಥಾನದಿಂದ ಬಂದ ಗಾಯ್ಸ್. ನಮ್ಮ ನವಿ ಏನೇನು ಬಿಟ್ಕೊಂಡ್ರು ಅದೆಲ್ಲ ಬೇಗ ನೆರವೇರಲಿ. ಒಂದು 10 ನಿಮಿಷ ಬಿಟ್ಕೊತಾ ಇದ್ರು. ಮೋಡ ನೋಡಿ ಗಾಯ್ಸ್, ಅದೆಲ್ಲ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಅಲ್ಲಿ. ಹಾಂ, ನಿನ್ನೆ ನೋಡ್ತಿದ್ದೆ. ಬಾಯಿ ಪಟ 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 ಜೋರಾಗಿ ಅದುವೇ. ಅದು ನಿಧಾನಕ್ಕೆ ಮಾತಾಡ್ತೀನಿ ನೀನು. ದೇವರ ಜೋರಾಗಿ ಮಾತಾಡ್ತೀನಲ್ಲ ಹೇಳು. ಈ ಥರ ಅಪಾರ್ಟ್ಮೆಂಟ್ ಇದ್ರೆ ಫೋನ್ ಬಿದ್ದರೆ ಏನು ಮಾಡ್ತೀನಿ? ಮುದು ನನ್ನ ಮೇಲೆ ಆಣೆ ಇವಾಗ ಸರಿಯಾಗಿ ನೀನು ಇದು ಮಾಡಿಲ್ಲ ಅಂತ ಭಯ ನೋಡಿ ಗೈಸ್. ಮೊಬೈಲ್ ಬೀಳಿಸ್ಬಿಡ್ತೀನಿ ಅಂತ ಅಲ್ಲ, ಯಾವಾಗಲೂ ಇಲ್ಲೇ ಈ ಕಡೆ ಹಿಂಗೆ ಹಿಡ್ಕೊಂಡು ವಿಡಿಯೋ ಮಾಡಿದ್ರೆ ಭಯ ಇಲ್ಲ, ಇಲ್ಲಿ ಬೀಳುತ್ತೆ ಅನ್ನೋದು. ಆ ಕಡೆಗೆ ಹಿಂಗೆ ಹಿಡ್ಕೋತಿದ್ದಂಗೆ ಕೆಳಗೆ ಬಿದ್ದೋಗ್ಬಿಡುತ್ತೆ ಅಂತ ಯಜ್ಞ ಮೈಂಡ್ ಸೆಟ್ ಹಂಗಿರುತ್ತಲ್ಲ. ಆ ಕಡೆಗೆ ಹಿಡಿದ್ರೆ ಮಿಸ್ ಆಗಿಬಿಟ್ರೆ
ಅಂತ. ಅದು ಈ ಕಡೆಗೆ ಮಿಸ್ ಆಗುತ್ತೆ ಅನ್ನೋದು ಭಯನೇ ಇರಲ್ಲ. ಅಯ್ಯೋ ಸ್ಲಿಪ್ಪರ್ ಮಾಡ್ಕೊಂಡೆ ರೀ ನಾನು. ಶೇಟ್ ಹಾಕೊಂಡೇ ಹೋಗಿರ್ಲಿಲ್ಲ ಮಗನೇ. ಸ್ಲಿಪ್ಪರ್ ಹಾಕೊಂಡು ಬರಲ್ಲ. ಬನ್ನಿ ಹೋಗೋಣ ಒಳಗಡೆ. ಸೊ ಹಾಗೆ ಗೈಸ್ ಬರ್ತಾ ನಮ್ಮ ದಿವ ದೋಸೆ ಕೇಳ್ತಿದ್ದ, ಅದಕ್ಕೋಸ್ಕರ ಅವರಿಬ್ರಿಗೂ ದೋಸೆ, ನನಗೂ ನವಿಗೂ ಇಡ್ಲಿ ತಗೊಂಡಿದ್ವಿ. ಸೊ ನಮ್ಮ ಮನೆ ಊಟ ಇವತ್ತಿದ್ದೇನೆ. ಬೆಳಗ್ಗೆ ಹೇಳ್ತಿದ್ಲಲ್ಲ ನಮ್ಮ ನವಿ ಇದ್ದೇನೆ ಗೈಸ್. ಅದು ಯಾವಾಗ ಹೋದ್ರು ಡೈಲಿ ಏನು ವಾರ ಹೋಗಲ್ಲ, ಒಂದು ತಿಂಗ್ಳಿಗೆ 2 ತಿಂಗ್ಳಿಗೆ ಅವ್ನು ದಿವ ಚೆನ್ನಾಗಿ ನೆನ್ಪಿಟ್ಕೊಂಡು ಯಾಕೇಳಿ, ಅವಾಗ ಸ್ಟಾರ್ಟಿಂಗಲ್ಲಿ ಅವಾಗ ಹೋಗುವಾಗ ಕೊಡ್ಸಿದ್ನಲ್ಲ, ಅವಾಗೆಲ್ಲ ಕೊಡ್ಸೋರು ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ. ನಮ್ಗೆ ಖುಷಿ ಅದನ್ನೇ ಇಟ್ಕೊಂಡು ಮಸಾಲೆ ದೋಸೆ ಅನ್ಕೊಂಡು. ನಂಗೂ ದೋಸೆ ಕೊಡು, ನೀನು ಇಡ್ಲಿನೂ ತಿನ್ನು. ನಮ್ಮ ದಿವ ಏನು ಹೇಳಿದ್ರು ಅವ್ರಪ್ಪ ಕೊಡಿಸ್ಬಿಡುತ್ತೆ, ಆದರೆ ಇಷ್ಟ ಅವರಮ್ಮ. ಏನು ಹೇಳಿದ್ದೆ ಟ್ರೈನಲ್ಲಿ ಹೇಳಿದ್ದ? ಸರಿ ಓಕೆ ಗೈಸ್, ನಿಮಗೆ ಊಟ ಮಾಡಿ ಸಿಗ್ತೀವಿ ಆಮೇಲೆ. ಮಾಡು ಬೇಗ ಗೈಸ್. ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಗಾನವಿ ಅವರು ಶಿಕ್ಷೆ ಕೊಟ್ಟಿದ್ದಾರೆ. ನಾನೇ ಕೊಟ್ಟಿರೋದು. ಏನು ಕೇಳಿ, ಏನು ತಪ್ಪು ಮಾಡಿದ್ದಾನೆ? ಮಾಡು, ಅದಕ್ಕೆ 10 ಬೈಸ್ಗೆ ಇದಾ. ಇನ್ನೊಂದಿನ ತಿಂತೀಯಾ? ನೀನು ಮಾಡಿದ್ದು ಸರಿನಾ? ಹಾ ಸರಿನಾ? ತಪ್ಪು. ರದ್ದಿ ಬಸ್ಗೆ ಹೊಡಿ. ತಪ್ಪು ಮಾಡಿದಾಗ ಕ್ಷಮಿಸಬಾರ್ದು, ಶಿಕ್ಷೆ ಕೊಡಲೇಬೇಕು. ನೀ ಯಾರಾದರೂ ಅಷ್ಟೇ, ಅಮ್ಮ ಆದರೂ ಅಷ್ಟೇ, ಮಗ ಆದರೂ ಅಷ್ಟೇ. ಏನು ಬೇಡ. ಆಯ್ತು ಬಿಡು. ನೋಡಿ ಗೈಸಿ, ಒಂದೆಲ್ಲ ಕೋಪವಾಯಿತು. ನಿನ್ನೆ ಹೇಳಿದ್ವಲ್ಲ ಇಡ್ಲಿ ಅಂತ ನಮ್ಮ ಮನೇಲಿ. ಸೊ ಇಡ್ಲಿ ಮಾಡಿದ್ದಾರೆ ನಾನ್ ವೆಜ್ ಜೊತೆಗೆ. ಥ್ಯಾಂಕ್ ಯು. ಬೆಳಗ್ಗೆನೇ ಥ್ಯಾಂಕ್ ಯು ಸೋ ಮಚ್. ಕೈ ತೊಳೆದಿದ್ದ ನೀನೆ? ಇಡ್ಲಿ ಮಾತ್ರ ಬೊಂಬಾಟಾಗೈತಿ. ಸುಡುತ್ತೆ, ಬಿಸಿ ಬಿಸಿ ಸುಟ್ಟಿಲ್ಲ ಅಂದ್ರೆ. ನಾಳೆ ಎಲ್ಲ ಹೋಗ್ತಾ ಇದ್ದೀವಿ ಗಾಯ್ಸ್. ಎಲ್ಲಿಗೆ? ಅದು ನಾಳೆ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ನಾಳೆನೇ ಬರುತ್ತೆ ವಿಡಿಯೋ ಅದು. ಓಕೆ, ಬೆಳಗ್ಗೆ ಹೋಗೋದು, ಸಂಜೆ ಬ್ಲಾಗ್ ಹಾಕ್ತೀವಿ ಗೈಸ್. ಹೋಗ್ಬಿಟ್ಟು ಬಂದಮೇಲೆ ಸುಡ್ತೋಯ್ತಾ? ತಣ್ಣಗಾಗ್ಲಿ ಇರೋ ಮಗನೇ. ಬೆಳಗ್ಗೆ ನಮ್ಮ ದಿವನ್ ಸ್ಕೂಲಿಗೆ ಬಿಡೋಕ್ಕೆ ನಾನು ಒಬ್ಬನೇ ಹೋಗಿದ್ನಾ, ಆಚೆ ಕಡೆ ಬಿಟ್ಬಿಟ್ಟು ಬಂದೆ. ನಮ್ಮ ನವಿಗೆ ಭಯ, ಇಲ್ಲಿ ಒಳಗಡೆ ಹೋದ್ನಾ, ಯಾರು ಕರ್ಕೊಂಡು ಹೋದ್ರಾ ಆ ಥರ. ಅಂದರೆ ತುಂಬ ಜನ ಸ್ಕೂಲ್ ಹುಡುಗ ಹೋಗ್ಬೇಕಾರೆ ಅವ್ರ ಜೊತೆ ಬಿಟ್ರೆ ಹೋಯ್ತಾರೆ. ನಾನು ಅಷ್ಟೇ ಈಚೆ ಕಡೆ ಬಿಟ್ಟೆ, ಹೋದ ಅವಳಿಗೆ. ನಾನು ಹೇಳಿ ಬಿಟ್ಟೆ. ಯಾವುದೋ ಒಂದು ಅಜ್ಜಿ ಇತ್ತು ಈಚೆ ಕಡೆ, UKG ಅಂತ. ಇಲ್ಲ, LKG ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಕಡೆ ನಿಂತಿರೋ LKG ಕರ್ಕೊಂಡು ಹೋಗ್ತಿದ್ರು. ಅದೇ ಅದು ಇಲ್ಲೇ ಕ್ಲಾಸ್ ಇರೋದು, ಕ್ಲಾಸ್ ರೂಮ್ ಹತ್ರನೇ ಇರೋದು. ಅವ್ರಿಗೆ ನಮ್ಮ ದಿವಾರ್ದು ಫಸ್ಟ್ ಫ್ಲೋರ್ ಅನ್ಸುತ್ತೆ. ಅದಕ್ಕೋಸ್ಕರ ಹೇಳ್ಬಿಟ್ಬಿಟ್ಟೆ, ಕರ್ಕೊಂಡು ಹೋದ್ರು. ನಮ್ಮ ನವಿಗೆ ಆದ್ರೂ ಭಯ, ಫೋನ್ ಮಾಡೋರು ಕರೆಕ್ಟಾಗಿ ಬಿಟ್ರಾ? ಬರಬೇಕಿತ್ತು, ಅಷ್ಟು ಭಯ ಇದ್ದರು ಬಿಡೋಕ್ಕೆ. ಟೈಮ್ ಆಗೈತೆ ಅಂತವ ನೀನೇ ಕರ್ಕೊಂಡು. ಇಲ್ಲ ಇಲ್ಲ, ಅದು ನೀನೇ ಬರಬೇಕು. ಅದೊಂದು ಎಕ್ಸಸೈಸ್ ಆಗುತ್ತೆ. ತಿಂಡಿ ತಿಂದ್ಬಿಟ್ಟು ಸಿಗ್ತೀನಿ ಗೈಸ್. ಸಂಜೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಬೆಳಗ್ಗೆ ಹೇಳಿದ್ನಲ್ಲ, ಬೆಳಗ್ಗೆ ವ್ಲಾಗ್ ಮಾಡ್ಕೊಳಕ್ಕೆ ಆಗಲಿಲ್ಲ, ಡ್ಯೂಟಿ ಟೈಮಿಂಗ್ಸ್. ಕಪ್ಪಿಗೆ ಇರೋದು ಬಾ ನೀನು. ಸಂಜೆ ಇವಾಗ ಶುರು ಮಾಡ್ತಾಯಿದ್ವಿ. ಮತ್ತು ನವಿ ಎಲ್ಲ ನಿನ್ನ ತೂಕ ಎಷ್ಟು ಅಂತ ಒಂದು ಹಳೆ ವೀಡಿಯೋಸ್ಗೆಲ್ಲ ಕಮೆಂಟ್ ಹಾಕಿದ್ದಾರೆ. ವೆಡ್ಡಿಂಗ್ ಆ್ಯನಿವರ್ಸರಿಗೆ ನೀನು ಸಣ್ಣ ಆಗ್ತೀನಿ ಅಂತ ಎಲ್ಲ ಹೇಳಿದ್ಯಾ. ಎಷ್ಟು kg ಇದೆ ಅಂತ ತೂಕ ಮಾಡೋಣ ಪ್ಲೀಸ್? ನಾವೆಲ್ಲ ತೂಕ ಮಾಡ್ತೀವಿ. ಮಾಡ್ಕೊಳ್ಳಿ ನೀವು, ನಾನು ಮಾಡಲ್ಲಪ್ಪ ಗೈಸ್. ಹೇಳಿದ್ ಮತ್ತೆ ಕೇಳ. ಚೆನ್ನಾಗಿಲ್ಲ, ಮಿಶ್ರಿನ ತೂಕ ಜಾಸ್ತಿ ಚೆನ್ನಾಗಿದೆ ಗೈಸ್. ನಾನು ತೋರ್ಸಲ್ಲಪ್ಪ ನನ್ನ ತೂಕನ. ಸರಿ ಗೈಸ್, ನಾವೆಲ್ಲ ಚೆಕ್ ಮಾಡ್ತೀವಿ. 3 ಜನ ಲಾಸ್ಟಿಗೆ ಅವ್ರನ್ನ ಚೆಕ್ ಮಾಡಿಸ್ತೀವಿ. ನಾನು ಚೆಕ್ ಮಾಡಲ್ಲ. ಮಾಡ್ಬೇಕು ಅಷ್ಟೇ. ಇಲ್ಲ, ನೋ ಮಾಡ್ತೀವಿ. ನಾನು ಚೆಕ್ ಮಾಡಲ್ಲ ಗೈಸ್. ನಮ್ಮ ವ್ಯೂವರ್ಸ್ಗೋಸ್ಕರ ಮಾಡು, ನಿನ್ನ ಸಬ್ಸ್ಕ್ರೈಬರ್ಗೋಸ್ಕರ ಮಾಡು, ನಿನ್ನ ಪ್ರೀತಿ ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾಡು. ಅವರೆಲ್ಲ ಕೇಳ್ತಾರೆ ಇವಾಗ ನಿನ್ನ ತೂಕ ಮಾಡಿಲ್ಲ, ನಿನ್ನ ಸಬ್ಸ್ಕ್ರೈಬರ್ ಮೇಲೆ ಆಣೆ. ನಿನ್ನ ಸಬ್ಸ್ಕ್ರೈಬರ್ ಮೇಲೆ ಆಣೆ. ವಿಡಿಯೋ ನೋಡೋರು ಎಲ್ಲರೂ ಅದಕ್ಕೆ ಇವಾಗ ತೂಕ ಮಾಡಷ್ಟೇ ಅಲ್ವಾ ಗೈಸ್? ಬನ್ನಿ ತೂಕದ ಮಿಷಿನ್ ರೆಡಿ ಮಾಡೋಣ. ನೋಡಿ ಗೈಸ್, ನಮ್ಮ ತೂಕದ ಮಿಷಿನ್ ಇಲ್ಲಿದೆ. ಅದಕ್ಕೆ ಶೆಲ್ಲು, ರಿಮೋಟ್ ಶೆಲ್ ತೆಗೆದುಬಿಟ್ಟು ಹಾಕೋದು.
ಸರಿ ಇಲ್ಲ ಗೈಸ್, ನಮ್ ತೂಕ ಜಾಸ್ತಿ ತೋರಿಸುತ್ತೆ. ಯಾರು ಹೇಳಿದ್ದು ಸರಿ ಇಲ್ಲ ಅಂತ? ಎಷ್ಟವರೆ ನನ್ನ ಮಕ್ಕಳು, ನಮ್ಮ ನವಿ ಎಲ್ಲ ತಗೊಂಡು. ಗೈಸ್ ನಾನು ತೂಕ ಜಾಸ್ತಿ ಇದ್ದೀನ, ನಮ್ಮ ನವಿ ತೂಕ ಜಾಸ್ತಿ ಇದ್ದೀನ? ನಮ್ಮ ನವಿ 100 kg ಇದ್ದೀನಿ ಅಂತ ಭಯ ಗೈಸ್ ಅವಳಿಗೆ. 100 kg ಏನಾರು ಅಪ್ಪಿ ತಪ್ಪಿ ತೋರಿಸ್ಬಿಟ್ರೆ ದಿವಿ ಸುಮ್ಮನಿರ್ ಮಗನೆ. ಬನ್ನಿ ಇವಾಗ ಫಸ್ಟು ಖುಷಿ, ಆಮೇಲೆ ದಿವಾ, ಆಮೇಲೆ ನವಿ, ಆಮೇಲೆ ನಾನು. ಹ್ಞೂ ಹಂಗೆ ತೋರಿಸೋದು. ಬನ್ನಿ ಬನ್ನಿ ಬನ್ನಿ. ಖುಷಿ ಹತ್ತು ಎಷ್ಟು ನಿಮ್ಗೆ ವಿಡಿಯೋದಲ್ಲಿ ಕಾಣಿಸ್ತೈತಾ? ಕತ್ ಮೇಲತ್ತು. ಹಾಂ ಅಷ್ಟೇ ಬಿಡು, ಇಲ್ಲಿ ಅಷ್ಟೇ ಬಿಡು. 100 kg ಅವನೇ ಹಳ್ಳಿ ಮನೆ. ನಮ್ಮ ಇವಾಗ ನಮ್ಮ ದಿವಿ 16 kg 600 ಗ್ರಾಮ್, 3 kg ಜಾಸ್ತಿ ಇದ್ದಾರೆ. ಬಾ ಇಲ್ಲ 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 ಬರಲೇಬೇಕು. ಅಲ್ಲೋಡು ಅಲ್ಲಿಗೆ ತತ್ತವನೆ. ಬೇಡ ಬಿಡ್ತೀವಿ ಬದಲೇ ಬಿಡು, ಕಾಲಿಟ್ಕೊಬಿಡ ಬಿಡು. ಬದಲ್ವಾ ಬಾರಮ್ಮ ಸಾಕು. ವಾಡ್ಬಿಟ್ಟೇನು ಕಾಲ್ ತೆಗಿದೀವಿ. ಬನ್ನಿ ಬನ್ನಿ ಬೇಗ ಬರ್ಬೇಕು ಗೈಸ್. ನಮ್ಮ ವ್ಯೂವರ್ಸ್ಗೋಸ್ಕರ ಬಂದ್ಬೇಕು ನೀವು. ಆಯ್ತು ಹ್ಞೂ ಆಯ್ತು ಬಾ. ಅಲ್ಲಿ ಇದು ದಿವಿ ಇರೋದು. ಹಾಂ ಹತ್ತು ಪಾಪು. ನಿಮ್ಮ ಸಬ್ಸ್ಕ್ರೈಬರ್ ಬೇಜಾರು ಮಾಡ್ಕೋತಾರೆ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ಬೇಜಾರು. ಆ ಮಿಷಿನ್ ಹಾಳಾಗೋಯ್ತು ಗೈಸ್. ಮೀಶೋದಲ್ಲಿ ತಂಟೀನಿ, ಎಷ್ಟು ದಿನ ಬರುತ್ತೆ ಗೈಸ್ ಅದು. ತೆಗೆದ್ಬಿಟ್ಟು ಹಾಕೋಲಿ. ಸುಮ್ಮನೆ ನಿಂತ್ಕೊಂಬಿಡು, ನೀನು ಏನು ಮಾಡಕ್ಕೆ ಹೋಗ್ಬೇಡ. ದಿವ್ಯ ಕಡಿ ಬಾ, ಕತ್ ಮೇಲೆ ಎತ್ಬೇಕು. ಇದೇ ಕನ್ನಡ ಬತ್ತಿಲ್ಲ. ಹ್ಞೂ ನಿಂತ್ಕೊ. ದಿವ್ಯ ತೆಗಿಯೋದನ್ನ ಕೋಲ. ಫೈನಲಿ ಗೈಸ್ 80 kg ನಮ್ಮ ಗಾನವಿಯವರು. 79.9. ನಾನು ಹತ್ತಲ್ಲ, ನಾನು ತೂಕ ಮಾಡಲ್ಲ. ಇಲ್ಲ ಬಟ್ಟೆ ಎಲ್ಲ ಬಿಚ್ಚಾಕ್ ಹೋಗ್ಬಂದು. ಅಲ್ಲ ಯೂನಿಫಾರ್ಮು ಇಲ್ಲ ಗೈಸ್ ನನ್ ನಿಜವಾಗ್ಲೂ ಅಷ್ಟು ತೂಕ ಇಲ್ಲ. ಅದು ಮಿಷಿನ್ ಕೆಟ್ಟೋಗಿರೋ ಮಿಷಿನು, ಅದಕ್ಕೆ ಅಷ್ಟು ತೋರಿಸ್ತಾ ಇದೆ. ನಾನು ಏನಾರ ಮಾಡಿ ವೆಡ್ಡಿಂಗ್ ಆನಿವರ್ಸರಿಗೆ ಸಣ್ಣ ಆಗಿ ಆಯ್ತು ಬಿಡ್ರಿ ಮಾಡಿದ್ರು. ನಾನು ತೆಗೀರಿ, ಕಾಲು ತೆಗೀರಿ. ಏನ್ ಗೈಸ್ ಇದು? ಇನ್ನು ಸ್ವಲ್ಪ ಅದುಮ್ರದ್ದು ಇಬ್ರು ಕೈ ತೆಗೀರಾ. 82 kg ಇದ್ದೀನಿ ಗಾಯ್ಸ್. 82 kg. ಇವಳಿಗಿಂತ 2 kg ಜಾಸ್ತಿ ಇದ್ದೀನಿ ಅಷ್ಟೇನೆ. ಏನು ತೊಂದರೆ ಏನಿಲ್ಲ. ನನ್ನ ಹೈಟಿಗೆ ನಾನು 75 kg ಇದ್ದರೆ ಸಾಕು. ಒಂದು 7 kg ಜಾಸ್ತಿ ಇದ್ದೀನಿ ನಾನು. 7 kg ಕಮ್ಮಿ ಆಗಬೇಕು, ನೀನು 10 kg ಕಡಿಮೆ ಆಗಬೇಕು. ನಿನ್ನ ಹೈಟಿಗೆ 10 ಅಲ್ಲ, ಇನ್ನು 15 kg ಕಮ್ಮಿ ಆಗಬೇಕು ಅನ್ಸುತ್ತೆ. 80 ಇದೆಯಲ್ಲ ಮುದ್ದು. ಯಪ್ಪ ಅಲ್ಲ 69 kg ಆದವಳು 80 kg ಆಗಿ ಹೆಂಗೆ? ದೇವ್ರೆ, ಅದಕ್ಕೆ ಅಲ್ಲಿ ನೋವು ಇಲ್ಲಿ ನೋವು ಅನ್ನೋದು. ನಾನೊಂದು ಚೂರು ಶುಗರ್ ತಿಂತ ಇಲ್ಲ. ಮನೆ ಕೆಲಸ ಎಲ್ಲರೂ ಮಾಡ್ತೀನಿ, ಎಲ್ಲ ಪ್ರತಿಯೊಂದು ಮಾಡ್ತೀನಿ. ಶುಗರ್ ಮಾತ್ರ ತಿನ್ನೋದಿಲ್ಲ ನಾನು. ನಮ್ಮನೆಯವರು ಶುಗರ್ ತಿಂತಾರೆ, ಹೊರ್ಗಡೆ ಫುಡ್ ಎಲ್ಲಾನು ತಿಂತಾನೆ, ಹೊರ್ಗಡೆ ಫುಡ್ ಬಿಟ್ಬಿಟ್ಟಿದ್ದೀನಿ ತಿನ್ನೋದನ್ನ. ಆದ್ರೆ ನಾನು ತೂಕ ಜಾಸ್ತಿದ್ದೀನಿ, ಅವರು ಅಷ್ಟಿಲ್ಲ ನಂಗೆ ಕಾಣುತ್ತೆ. ಇಷ್ಟು ಸಣ್ಣ ಕಾಣ್ತಾರೆ ಅವರು. ನಮ್ಮನೆಯವರು ಶುಗರ್, ಪ್ರತಿಯೊಂದು ಹೊರ್ಗಡೆ ಐಟಮ್ಸ್, ಪ್ರತಿಯೊಂದು ತಿಂತಾರೆ. ನಾನು ತಿಂತಾನೆ ಇಲ್ಲ. ಅದು ಹೆಂಗೆ ತೂಕ ಆಯ್ತಿದ್ದೀನಿ ಅಂತ ಗೊತ್ತಿಲ್ಲ. ನಾನು ಆಲ್ಮೋಸ್ಟ್ ಒಂದು 6 ತಿಂಗಳು, ಒಂದು ವರ್ಷದಿಂದ ನಾನು 80ರಲ್ಲೇ ಇದ್ದೀನಿ. ಇವಾಗ 2 kg ಜಾಸ್ತಿ ಆಗಿದ್ದೀನಿ ಅಷ್ಟೇ. ವೆಡ್ಡಿಂಗ್ ಸಣ್ಣ ಆಯ್ತು. ಕಮ್ಮಿ ಆಗೋಣ. ಯಾರು ಕಮ್ಮಿ ಆಗ್ತಾರೆ? ನೀನು 80 ಇದೆಯಾ, ನಾನು 82 ಇದ್ದೀನಿ. ಇಬ್ಬರಲ್ಲಿ ಯಾರು ಬೇಗ 1 kg ಕಮ್ಮಿ ಆಯ್ತಾರೆ? ಕರೆಕ್ಟಾಗಿ ಐತೆ, ಮೋಸ ಏನಿಲ್ಲ. ನಾನು ಫ್ಯಾಕ್ಟ್ರಿಯಲ್ಲಿ ತೂಕ ಮಾಡಿದ್ದೀನಿ, 82 ಇದ್ದೀನಿ. ನೀನು ಅಷ್ಟೇ ಇದೆಯಾ, 85. ಗೈಸ್ ನಮ್ಮ ತೂಕ ಕೇಳ್ತಿರಲ್ಲ ಪಾಪ, ನಮ್ಮ ನವಿ ತುಂಬ ಬೇಜಾರಾಗೋಯ್ತು ಆ ತೂಕ ನೋಡಿ. ಮೂಡೇ ಹೊಂಟೋಯ್ತು. ಅವಳಿಗೆ ಇದ್ದಿದ್ದು ಜೋಶು ಗೀಶು ಎಲ್ಲ ಹೊಂಟೋಯ್ತು. ಅದು ಇದು ತಿನ್ನಬೇಕು ಅಂತಿತ್ತು ಮನಸ್ಸು, ಅದೆಲ್ಲ ಹೊಂಟೋಯ್ತು ಅಲ್ಲ.
ನಮ್ದು ಹ್ಞೂ ಅಂತ ಗೈಸ್ ನಾನು ಹೆಂಗಿದೆ ಅಂತ ಸೈಡಲ್ಲಿ ಫೋಟೋ ಹಾಕ್ತಾ ನೋಡಿದ್ವಿ ಅಷ್ಟು ಸಣ್ಣ ಇರೋಣ ಇಷ್ಟು ದಪ್ಪ ಮಾಡಿದ್ದಾರೆ. ಇಷ್ಟು ದಪ್ಪ ಮಾಡಿರೋದು ನನ್ನ ಮಕ್ಳಿಂದಾನೆ ಗೈಸ್. ಪ್ರೆಗ್ನೆಂಟಲ್ಲಿ ಹಸು ಆಗಿ 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 ಚೆನ್ನಾಗಿ ತಿಂದು ತಿಂದು ಇವರಿಬ್ಬರಿಂದ. ಇಲ್ಲ ದಿವಿದ್ರಲ್ಲಿ ಸಣ್ಣನೇ ಇದೆ. ದಿವಿದ್ರಲ್ಲಿ ಸಣ್ಣ ಇದೆ, ಖುಷಿ ಇದ್ರಲ್ಲಿ. ಇವನು ಗುಂಡಕ್ಕಿದ್ದ 4 kg ಇದ್ದ, ಆದ್ರೂ ಸಣ್ಣ ಇದೆ. ಖುಷಿ ಇತ್ತಂದ್ಮೇಲೆ ಅಷ್ಟೊಂದು ಏನು ದಪ್ಪ ಇರಲಿಲ್ಲ, ಜಾಸ್ತಿ ದಪ್ಪ ಆಗಿರ್ಲಿಲ್ಲ. ದಪ್ಪ ಇದ್ದೇ ಅಷ್ಟು ಇಷ್ಟು ದಪ್ಪ ಆಗಿರ್ಲಿಲ್ಲ. ಏನೋ ಗೊತ್ತಿಲ್ಲ ಗೈಸ್, ಎಕ್ಸಸೈಸ್ ಮಾಡೋದೆಲ್ಲ ಬಿಟ್ಟೆ ಅದರಿಂದ ದಪ್ಪ ಆಗಿರ್ಬೋದೇನೋ ಅಂತ ನಂಗೆ ಅರ್ಧ ಬರ್ಧ ಮಾಡಿ ಬಿಡ್ಬಾರ್ದು. ಆರೋಗ್ಯ ನನಗೆ ಸರಿ ಇಲ್ಲ ಇವಾಗ, ಅದರಿಂದ ಅದನ್ನ ಸರಿ ಮಾಡ್ಕೋತೀನಿ ಗೈಸ್. ಓಕೆ ನಾನು ಈಗ ಸಣ್ಣ ಆಯ್ತೀನಿ, ಈಗ ದಪ್ಪ ಆಯ್ತೀನಿ. ಆ ಥರ ನಾನು ಸಣ್ಣಾಗಿ ತೋರಿಸು, ನಾನು ಸಣ್ಣಾಗಿ ತೋರಿಸ್ತೀನಿ. ಚಾಲೆಂಜ್ ಎಷ್ಟಕ್ಕೆ ನೀನು 80 ಇರೋದು 80ಕ್ಕೆ ತತ್ತೀನಿ ನಾನು. 2 kg ನೀನು 78 ತಾಂಬ. ಅಂದ್ರೆ ನಾನು ಹೇಳ್ತಿರೋದು ಬರೀ 2 ತಿಂಗಳಿಗೆ ಆ ಥರ ಎಲ್ಲ ಹೇಳ್ತಿರೋದು. ನಾವು ಫುಲ್ ಜೀವನ ಪೂರ್ತಿ ಹಿಂಗೆ ಸಣ್ಣಕ್ಕೆ ಇರ್ಬೇಕು ಅನ್ನಂಗೆ ನೋಡ್ಕೋಬೇಕು ಬಾಡಿನ ನೀನು. ಆಯ್ತು. ಇವಾಗ ಏನು ಗೊತ್ತಾಗ ಒಂದು 2 ತಿಂಗಳು ಸಣ್ಣ ಆಗ್ಬಿಡೋದು, ಮತ್ತೆ ಚೆನ್ನಾಗಿ ತಿನ್ನೋದು, ಆ ಥರ ಮಾಡ್ಕೋಬಾರ್ದು. ನನ್ನಂಗೆ ಎಷ್ಟು ಸಣ್ಣ ಆಗಿದೆ ಅಂದರೆ ಊರಿಗೆ ಹೋದಾಗ ಎಲ್ಲ ನನ್ನ ತಮ್ಮಂದಿರು ನಮ್ಮ ಅಮ್ಮ ಎಲ್ಲ ಸಣ್ಣಕ್ಕಾಗಿದೆಯಾ ಅಂತ ಹೇಳ್ತಿದ್ರು. ಆದ್ರೆ ಇವಾಗ ಸರಿ ಓಕೆ, ನಾಳೆ ನಮ್ಮ ದಿವಂಗ್ ರಜಾ, ಕೋಳಿ ಮಜಾ. ಹೋಮ್ವರ್ಕ್ ಎಷ್ಟೊಂದು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅಲೋ ದಿವಾ. ಇನ್ನೊಂದೇನು ಗೊತ್ತಾ ಗೈಸ್, ನಮ್ಮ ದಿವಂಗ್ ಏನು ಮಾಡಿದ್ರು ಸ್ಕೂಲಲ್ಲಿ ಗೊತ್ತಿಲ್ಲ. ಏನು ಹೇಳ್ಕೊಟ್ರು? ಊಟ ಆಯಿತು ಅಂದರೆ ಏನಂತ ಹೇಳ್ಬೇಕು? ಪುನೀತ್ ಸರ್ ಅಲ್ಲ ಕಣ ಗೈಸ್, ಊಟ ಆದ್ಮೇಲೆ ಪುನೀತ್ ಸರ್ ಅಂತ ಹೇಳು. ಪುನೀತ್ ಅಲ್ಲ, ಅದು ಫಿನಿಶ್. ಆಮೇಲೆ ಅವ್ನಿಗೆ ಇವಾಗ ಉರಗ ಈಶ್ವರನ ಉರಗ ಹತ್ರ ಐತಲ್ಲ, ಇವನೇನ್ ಅನ್ಬೇಕು? ಹಾವ್ಗೆ ಇಂಗ್ಲಿಷಲ್ಲಿ ಸ್ನೇಕ್ ಅಲ್ವಾ? ಏನಂತ ನೀನು ಹೇಳು? ತೇಕು ಸ್ನೇಕ್. ಅದು ಇದು ಮಾಡ್ತಾ ಇದೀನಿ. ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಮ್ಯಾಮ ಆಮೇಲೆ ತೋರಿಸ್ತಾನೆ ಬುಕ್ಕಲ್ಲಿ, ಅಮ್ಮ ತೇಕು ನನಗೆ ನಾಲ್ಗೆ ಒಳ್ಳಲ್ಲ ನಮ್ಮ ನವಿ ಥರ. ಸ್ನೇಕ್ ಸಬ್ಸ್ಕ್ರೈಬ್ ಗೈಸ್, ಇದನ್ನ ಒಂದು 500 times ಬೈಟ್ ಮಾಡಿದಾಳೆ ಇದನ್ನ ಸಬ್ಸ್ಕ್ರೈಬ್ ಅನ್ನೋದು. ಮುಂಚೆ ಏನು ಬರೋದಿತ್ತು? ಹೇಳಕ್ಕೆ ಗೊತ್ತಿರ್ಲಿಲ್ಲ. ನಮ್ಮನವ್ರು ಯಾವಾಗಲೂ ರೇಗಿಸ್ತಾರೆ ಅಂತ ಅನ್ನೋದು. ಆಮೇಲೆ ನೀವು ಸಬ್ಸ್ಕ್ರೈಬ್ ಆಗ್ಲಿ ಅಂತ ಹೇಳ್ಬೇಕು, ಅವ್ರು ಅವಾಗೇ ಆಗೋದು ಅಂತ. ಸ್ಟಾರ್ಟಿಂಗ್ ಬ್ಲಾಗ್ಸ್ ಅಲ್ಲಿ ನೋಡಿ ನಾವು ಅದು ಸಬ್ಸ್ಕ್ರೈಬ್ ಹೇಳೇ ಇಲ್ಲ. ಆಮೇಲೆ ನಂಗೆ ಮಿಕ್ಸಿನೂ ಹೇಳಕ್ ಬರ್ತಿರ್ಲಿಲ್ಲ ಫಸ್ಟ್ ಎಲ್ಲ. ಮಿಸ್ಕೇನು ಆಮೇಲಿಂದ ಕಬಾಬ್ ಹೇಳ್ತಿರೋದು. ಚಳಿಗೆ ಇನ್ನೂ ನಂಗೆ ಸರಿ ಕಬಾಬ್ ಗೊತ್ತಿರ್ಲಿಲ್ಲ ತಾನೆ, ಕಬಾಬು. ಆಮೇಲೆ ಚಳಿಗೆ ಚಳಿ ತಾನೆ ಅದು, ಚಳಿ ಅಂತೇನೋ ಅನ್ನುವೆ. ಕೆಲವೊಂದು ಅಕ್ಷರಗಳು ಅದು ಚಿಕ್ಕ ವಯಸ್ಸಲ್ಲಿ ಇದ್ದಾಗಲೇ ಸರಿ ಮಾಡ್ಬಿಡ್ಬೇಕು ಅವನ್ನೆಲ್ಲ. ಯಾರು ಮಾಡಿಲ್ಲ ಅದು ಹಂಗೆ. ಕಾಮಿಡಿಯನ್ನ ಅಲ್ಲ, ಕಮ್ಮಿಯರ್ ಅಂದ್ರೆ ಕಮಿಲಿಯನ್ ಅಲ್ಲ, ಮತ್ತೆ ಕ್ಯಾಮಲ್ ಅಲ್ಲಿ ಒಂಟೆ. ನಮ್ಮ ದೇವಂಗೆ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಗೈಸ್, ಅವ್ನು ಗೊತ್ತಾಗಲ್ಲ, ಅದು ಬಂದು ಮನೇಲಿ ಕೇಳ್ತಾನೆ. ಸರಿ ಓಕೆ, ನಾಳೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗೈಸ್, ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು. ಯಾವ ದೇವಸ್ಥಾನ ಏನು ಅಂತ ನಾಳೆ ಬ್ಲಾಗಲ್ಲಿ ಹೇಳ್ತೀವಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ ಗೈಸ್. ಇದರಲ್ಲಿ ಬ್ಲ್ಯಾಕ್ ಕಾಫಿ ಕುಡಿದ್ಬಿಟ್ಟು ನಮ್ಮ ನವಿ ವಾಕಿಂಗ್ ಇವತ್ತಿಂದನೇ ಶುರು ಮಾಡ್ಕೊಂಡಿದ್ದಾಳೆ. 70 kg ಸಣ್ಣ ಆಗಲೇಬೇಕು ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತಿಗೆ ಅಂತ. ನಮ್ಮ ಮಕ್ಕಳು ಇಬ್ಬರು ಇಲ್ಲಿ ಆಟಾಡ್ತಾ ಇದ್ದಾರೆ. ನವಿ 10 kg ಸಣ್ಣ ಆಯ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಹೊತ್ತಿಗೆ. 2 ತಿಂಗಳೊತ್ತಿಗೆ 10 kg ಸಣ್ಣ ಆಗುತ್ತಾ? ನನ್ನ ಪ್ರಕಾರ ಯಾವುದೇ ಕಾರಣಕ್ಕೂ ಸಣ್ಣ ಆಗಲ್ಲ ಗೈಸ್ ಇವಳು, ನಂಗೆ ಗೊತ್ತು. ಸುಮ್ಮನೆ ಬಾಯಲ್ಲಿ ಹೇಳ್ತಾಳೆ ಅಷ್ಟೇ, ನಾಳೆ ನಾಡ್ದು ಬಿಟ್ಬಿಡ್ತಾಳೆ. ಯಾವುದೇ ಕಾರಣಕ್ಕೂ ಸಣ್ಣ ಹಾಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬರೀ ಬಾಯಲ್ಲಿ ಅಷ್ಟೇ ನಿಂದು. ಇವತ್ತೇನು ಜೋಶಲ್ಲಿ ಇದ್ದಾಳೆ ಗೈಸ್. ಈ ಜೋಶಲ್ಲಿ ಹಿಂಗೆ ವಾಕ್ ಮಾಡಿರ್ತಾಳ ಬೆಳಿಗ್ಗೆ, ಎದ್ದಳಕ್ಕಾಯ್ತಲ್ಲ ಮುದ್ದು ಕಾಲೆಲ್ಲ ನೋತೈತೆ ಅಂತ. ಸೊ ಓಕೆ ಗೈಸ್, ಇವತ್ತು ವಾಕ್ ಮಾಡಿರೋದಕ್ಕೆ ಅದೆಲ್ಲ ನೋವಾಗಿರುತ್ತೆ, ಎದ್ದಳಕ್ಕಾಗಲ್ಲ.
ಓಕೆ ಗೈಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಬಾಯ್ ಬಾಯ್. ಸರಿ, ಓಕೆ, ಬಾಯ್ ಮಾಡಿ. ಬಾಯ್ ಬಾಯ್. ಬಾಯ್. ಮುನ್ನು ಏ ಹೋಗದಾಗಿ ಖುಷಿ. ದಿವಿ ಬಾಯ್. ಬಾಯ್ ಬಾಯ್ ಗೈಸ್. ಗೈಸ್ ಅನ್ಬೇಕು ಮತ್ತೆ ಫ್ರೆಂಡ್ಸ್ ಅನ್ಬೇಕು. ಫ್ರೆಂಡ್ಸ್ ಅನ್ಬೇಕಾ? ಓಕೆ ಫ್ರೆಂಡ್ಸ್, ಬಾಯ್. ಫಸ್ಟು ಫ್ರೆಂಡ್ಸ್ 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 ಎಲ್ಲದಕ್ಕೂ ಫ್ರೆಂಡ್ಸ್ ಅಂತಾನೆ ಅಂತಿದ್ದಲ್ವ ಜಾಸ್ತಿ.